ನಮ್ಮದು ಅಯ್ಯ ಪಿಕ್ಚರು ಸೆನ್ಸಾರ್ ಆಯಿತು ಸರ್. ಚಂದ್ರಶೇಖರ್ ಅವರು ಅವಾಗ ಸೆನ್ಸಾರ್ ಆಫೀಸರು, ಮಿಲ್ಟ್ರಿನಲ್ಲಿ ರಿಟೈರ್ಡ್ ಆಗಿ ಮಿಲ್ಟ್ರಿಲಿದ್ದರು. ಅವ್ರನ್ನ ಇಲ್ಲಿಗೆ ಹಾಕಿದ್ರು. ನಮ್ಮಲ್ಲಿ ಒಬ್ಬ ಹೀರೋ, ಆ ಸಿನಿಮಾ ಕೆಟ್ಟ ಹೆಸರು ಬರಬೇಕು, ಆ ಸಿನಿಮಾ ಓಡಬಾರ್ದು, ಕಲಾಸಿ ಪಾಳ್ಯ ಸೂಪರ್ ಹಿಟ್ ಆಗಿದೆ ದರ್ಶನ್ ಅವ್ರದ್ದು ಅಂದ್ಬಿಟ್ಟು ಈ ಪಿಕ್ಚರ್ನ ತುಳಿಬೇಕು ಅಂತ ಅವ್ರ ಫ್ಯಾನ್ಸ್ಗಳಿಂದ ಫೋನ್ ಹಾಕ್ಸೋದು. ಏನ್ರಿ ಇದೆಲ್ಲ ಅಮ್ಮ ಅಕ್ಕ ಅಂತೆಲ್ಲ ಇದೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡೋಕ್ಕಾಗುತ್ತೇನ್ರಿ ಇದು ಅಂತ ಹೇಳ್ಬಿಟ್ಟು. ಇದೇ ಚಂದ್ರಶೇಖರ್ ಅವರು ನನಗೆ ಹೇಳಿದ್ದಾರೆ ಸರ್, ಯಾವ ಹೀರೋ ಕಡೆಯವರು ಇದಕ್ಕೆ ಫೋನ್ ಆಗ್ತಿದ್ದಾರೆ ಅಂತ ನಂಗೆ ಗೊತ್ತು. ಓಂ ಪ್ರಕಾಶ್ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಸಿನಿಮಾ ರಿಲೀಸ್ ಮಾಡಿ ತುಂಬ ಚೆನ್ನಾಗಿ ದೊಡ್ಡ ಹಿಟ್ಟಾಗುತ್ತೆ ಅಂತ. ಇದಕ್ಕೇನು ಹೇಳ್ತೀರಾ ಸರ್? ನಮ್ಮಲ್ಲೇ ನಡೆದಿದೆ ಸರ್, ನಮಗೆ ಆಗಿದೆ, ಬೇರೆ ಯಾರಿಗೂ ಅಲ್ಲ ಸರ್. ಆಮೇಲೆ ಇದರಿಂದ ಎಲ್ಲೋ ಮೈಸೂರಿಂದ ಬರ್ತಾ ಇದ್ರಂತೆ, ನಮ್ಮ ರಕ್ಷಿತಾ ಮೇಡಮ್ ಫೋನ್ ಮಾಡಿದರು. ಮಂಡ್ಯದಲ್ಲಿ ಗುರುಶ್ರೀ ಥಿಯೇಟರ್ ಎಲ್ಲ ಒಂದು ಕಡೆ ನಮ್ಮ ಫಿಲ್ಮ್ ಹೋಗ್ತಾ ಇತ್ತು ಸರ್. ಅಯ್ಯ ದೊಡ್ಡಿಟ್ಟು ಸರ್, ಸೆಕೆಂಡ್ ವೀಕು ಆಲ್ ಬೆಲ್ ಇಟ್ಟು 8:00 ಬರ್ತಾ ಇದ್ದಾರೆ. ಅವ್ರು ಕೇಳಿದ್ರಂತೆ, ಈ ಥರ ಅಯ್ಯ ದೊಡ್ಡಿಟ್ಟು ಅಂತಾರೆ, ಜನನೇ ಇಲ್ಲ ಹಾಗೆ ಹೀಗೆ. ನನ್ನ ತುಳಿಬೇಕು, ಒಸ್ಕಾಕ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದ್ಗಡೆ ಕತ್ತಿ ಮಸಿತಾನೆ ಇರ್ತಾರೆ. ಅವ್ರಿಗೆ ನಾನೇನು ಅಂತ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ. ಇದೇ ನನ್ನ ಜೀವನ.